ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇವತ್ತು ಕಿಚನ್ ಆರ್ಗನೈಸ್ಡ್ ಆ್ಯಂಡ್ ಕಿಚನ್ ಮೇಕವರ್, ಕಿಚನ್ ಫುಲ್ ಡೀಪ್ ಕ್ಲೀನಿಂಗ್ ವಿಡಿಯೋ ಆಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಒಂದು ಕೆಲವೊಂದು ನಾನು ಫಾಲೋ ಮಾಡೋ ಟಿಪ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಯೂಸ್ ಆಗ್ಬೋದು. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಒಂದು ಸಾರಿ ಚಾನಲ್ಗೆ ವಿಸಿಟ್ ಮಾಡಿ, ವೀಡಿಯೋಸ್ನ ನೋಡಿ, ಕಂಟೆಂಟ್ ಇಷ್ಟ ಆದರೆ, ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಸೊ ಇವಾಗ ಕಿಚನ್ ರೀಆರ್ಗನೈಸ್ಡ್ ಮಾಡಬೇಕು ಅಂತಲೇ ನಾನೇನು ಕ್ಲೀನ್ ಮಾಡಿದ್ದಿಲ್ಲ, ಹೋಗಲಿ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ. ಸಂತೆ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಮತ್ತೆ ರೀಫಿಲ್ ಕೂಡ ಮಾಡಿದ್ದಿಲ್ಲ, ಒಂದೇ ಸರ್ತಿ ಮಾಡಿದರೆ ಆಯಿತು ಅಂತೇಳಿ ಬಿಟ್ಟಿದ್ದೆ. ಇವಾಗ ಎಲ್ಲನೂ ಖಾಲಿಯಾಗಿತ್ತು, ಡಬ್ಬಗಳೆಲ್ಲನೂ, ಹಾಗಾಗಿ ಅದನ್ನೆಲ್ಲನೂ ವಾಶ್ ಮಾಡಿ ಆಮೇಲೆ ರೀಫಿಲ್ ಮಾಡಿದರೆ ಆಯಿತು ಅಂತ ಹೇಳಿ. ಸೊ ಇವತ್ತು ಫುಲ್ ಡೀಪ್ ಕ್ಲೀನಿಂಗು. ಇನ್ನೊಂದು ಏನಂದರೆ ಜಿರಳೆ ಕಟ್ಟ ಅಂತೂ ಜಾಸ್ತಿ ಆಗಿಬಿಟ್ಟಿತ್ತು, ಕಾಕ್ರೋಚ್ ಜಾಸ್ತಿ ಆಗಿತ್ತು. ಹಾಗಾಗಿ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕೋಬೇಕು ಅಂತೇಳಿ ಮೀಶೋಯಿಂದ ಒಂದು ಲಿಕ್ವಿಡ್ನ ಆರ್ಡರ್ ಮಾಡಿದ್ದೆ. ಸೊ ಈ ಹೀಟ್ ಸ್ಪ್ರೇ ಎಲ್ಲ ನನಗೆ ಆಗಿ ಬರೋದಿಲ್ಲ, ಹಾಗಾಗಿ ಅದನ್ನು ಆರ್ಡರ್ ಮಾಡಿದ್ದೆ. ಓಕೆ, ಹೋಗಿದೆ, ಅದೆಲ್ಲ ವರ್ಕ್ ಆಗಿದೆ. ಅದಕ್ಕೋಸ್ಕರ ಅಂತಲೇ ನಾನು ಮೇಯ್ನಾಗಿ ತೆಗ್ದಿರೋದು ಅಂದರೆ, ಯಾಕಂದರೆ ಇವಾಗೆಲ್ಲ ತೊಳೆದಿಟ್ಟಿರ್ತೀವಿ. ಮೇನ್ ಆಗಿರೋದಂದರೆ ವಾಟರ್ ಫಿಲ್ಟರ್ ಹತ್ರನೇ, ಅದ್ರ ಹಿಂದೆನೇ ಜಾಸ್ತಿ ಇತ್ತು. ಹಾಗಾಗಿ ಅದನ್ನೆಲ್ಲನೂ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ಕಡೆಯೂ ಜಾಸ್ತಿ ಆಗ್ತಾಯಿತ್ತು. ಸುಮ್ಮನೆ ಬೇಡ, ಇನ್ಫೆಕ್ಷನ್ ಅದಾಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಕ್ಲೀನ್ ಮಾಡಿದರೆ ಆಯಿತು ಅಂತ ಹೇಳೇ ಫುಲ್ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ತೆಗೆದಿಟ್ಕೊಂಡೆ. ಡೇನಲ್ಲಿ ಏನೂ ಬರ್ತಾಯಿರಲಿಲ್ಲ, ಬಟ್ ನೈಟು ಲೈಟ್ ಆಫ್ ಮಾಡಿದ್ರೆ ಸಾಕು ಸಿಕ್ಕಾಪಟ್ಟೆ ಕಾಕ್ರೋಚ್ ಬರ್ತಿತ್ತು. ಏನಾದರೂ ಇಟ್ಟರೆ ಆದರೆ ಎಲ್ಲನೂ ಅಡ್ಡಾಡ್ತಾಯಿತ್ತು. ಹಾಗಾಗಿ ಫುಲ್ ತೆಗಿತಾ ಇದ್ದೀನಿ. ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಆವಾಗವಾಗ ಏನಾದರೂ ಚೇಂಜಸ್ ಮಾಡ್ತಾ ಇರಬೇಕು ಮನೆ. ನನಗಂತೂ ಆ ಥರ ಇಷ್ಟ ಮಾಡೋಕ್ಕೆ. ಒಂದೇ ಕಡೆ ಇಡೋದು, ಒಂದೇ ಕಡೆ ಇದು ಮಾಡೋದು ನನಗೆ ಅಷ್ಟು ಇಷ್ಟ ಅಲ್ಲ. ಸ್ವಲ್ಪ ಏನಾದರೂ ಚೇಂಜ್ ಮಾಡಬೇಕು ಅಂದರೆ, ಸೋಫಾ ಆಗಿರ್ಬೋದು, ಇಡೋ ಒಂದು ಜಾಗ ಆಗಿರ್ಬೋದು, ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದರೆ ನಮಗೂ ಕೂಡ ಬೋರ್ ಅನಿಸೋದಿಲ್ಲ. ಮನೆಯಲ್ಲೇ ಇರ್ತೀವಿ, 4 ಗೋಡೆ ಮಧ್ಯೆನೇ ಇರ್ತೀವಿ. ಇರೋದನ್ನೇ ನಾನೇನು ಜಾಸ್ತಿ ಹೊರಗಡೆಯಿಂದ ತಂದು ಅದು ಇದು ಮಾಡು ಅಂತ ಹೇಳ್ತಾ ಇಲ್ಲ. ಮನೇಲಿರೋದನ್ನೇ ಒಂದು ಸ್ವಲ್ಪ ಯೂನಿಕಾಗಿ, ಆಮೇಲೆ ಕ್ರಿಯೇಟಿವಿಟಿಯಾಗಿ ಏನಾದರೂ ತಲೆ ಉಪಯೋಗಿಸಿ ಅದನ್ನು ಡಿಫ್ರೆಂಟಾಗಿ ಮಾಡ್ಕೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ಇದನ್ನೆಲ್ಲನೂ ಕೂಡ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ಏನೂ ಅಷ್ಟೊಂದು ಜಾಸ್ತಿ ಹೊಲಸಂತ ಏನಿರೋದಿಲ್ಲ, ಜಿಡ್ಡಾಗೋದು ಏನೂ ಆಗೋದಿಲ್ಲ. ನಾನು ಆವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ಫುಲ್ ಮನೆಯೇ ಎಲ್ಲಿ ಕೂಡ ಅಷ್ಟೊಂದು ಹೊಲಸಂತ ಏನಿರೋದಿಲ್ಲ. ಬಾಂಡೆನೂ ಅಷ್ಟೇ ಎಲ್ಲನೂ ತೊಳೆದು ಇಟ್ಬಿಟ್ಟಿದ್ದೆ. ಇದು 3 ದಿನದ ಪ್ರೊಸೆಸ್ ಆಗಿದೆ. ಯಾಕಂದರೆ ಈ ಕಾಕ್ರೋಚಿಂದ ಒನ್ ಡೇ ಫುಲ್ ಈ ಥರ ಎಲ್ಲನೂ ಫುಲ್ ಕ್ಲೀನ್ ಮಾಡಿ ಬಿಟ್ಟು ನೈಟ್ ಅದನ್ನಷ್ಟೇ ತೊಳ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡಿ ಅದಾದಮೇಲೆ ನೈಟ್ ಏನು ಮಾಡಿದೆ ಅಂದರೆ ಈ ಒಂದು ಔಷಧಿನ ಹೊಡೆದೆ. ಈ ಸ್ಪ್ರೇ ಮೀಶೋಯಿಂದ, ಇದಕ್ಕೆ ಜಸ್ಟ್ ಒಂದು 60 ರುಪೀಸ್ ಏನೋ 70 ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ನಾನು ನೋಡ್ತಾ ಇರ್ಬೋದು ನೀವು, ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಸತ್ತು ಬಿದ್ದಿತ್ತು. ಇನ್ನೂ ಕೆಲವೊಂದು ನಾನೇ ಹೊಡೆದು ಸಾಯಿಸಿದ್ದೀನಿ. ಯಾಕಂದರೆ ಅಷ್ಟು ಸಿಕ್ಕಾಪಟ್ಟಿ ಸಿಟ್ಟು ಬರ್ತಾಯಿತ್ತು. ಈ ಬಾಂಡೆಲ್ಲ ತೊಳೆದಿಟ್ರೆ ಅದರಲ್ಲೆಲ್ಲ ಡಾಡ್ ಹೋಗ್ಬಿಡ್ತಿತ್ತು, ಕೆಲವೊಂದು ಅಲ್ಲೇ ಸತ್ತು ಬಿದ್ದಿರೋದು. ಹಾಗಾಗಿ ಮತ್ತೆ ತೊಳೆದಿರೋ ಬಾಂಡೆನೇ ಮತ್ತೆ ತೊಳಿಬೇಕು, ಹಂಗಾಗ್ಬಿಡ್ತಿತ್ತು. ಅದಕ್ಕೋಸ್ಕರನೇ ನೋಡಿ, ಇಲ್ಲಿ ಹ್ಯಾಂಡ್ ವಾಶ್ ಇಡೋ ರ್ಯಾಕ್ ಹತ್ರ ಎಷ್ಟೊಂದು ಮರಿಗಳಿತ್ತು ಅಂದರೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇದೆ ನೋಡಿ. ಅಲ್ಲಿ ಆ ಒಂದು ಸ್ಟಿಕ್ಕರಲ್ಲಿ ಕೂಡ ಹೋಗಿ ಮರಿ ಹಾಕಿಬಿಟ್ಟಿತ್ತು. ಅಷ್ಟು ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು. ಕೆಳಗಡೆನೂ ನೋಡ್ತಾ ಇರ್ಬೋದು ನೀವು, ಸಿಂಕ್ ಹತ್ರ ಎಲ್ಲ ಎಷ್ಟು ಸತ್ತು ಬಿದ್ದಿದ್ದಾವೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅದೆಲ್ಲ, ಅಷ್ಟೊಂದು ಹಾರ್ಮ್ಫುಲ್ ಕೆಮಿಕಲ್ ಇಲ್ಲ. ಆಮೇಲೆ ಈ ಒಂದು ಔಷಧಿ ಹಲ್ಲಿನೂ ಉಸ್ಬೋದು, ಬೇರೆ ಮೇನಾಗಿ ಹಲ್ಲಿ, ಅದಕ್ಕೋಸ್ಕರ ಅಂತಲೇ ನಾನು ಇದನ್ನು ತರಿಸಿರೋದು. ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲನೂ ಒಂದು ರಾತ್ರಿ ಫುಲ್ ಸ್ಪ್ರೇ ಮಾಡಿ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಲ್ಯಾಬ್ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡು ಆದಮೇಲೆ ಮತ್ತೆ ಕಿಚನ್ ಕ್ಲೀನಿಂಗ್ ನಿಂತೆ. ಯಾಕಂದರೆ ಸ್ಪ್ರೇ ಮಾಡಿದ್ದೆ ಅಲ್ವಾ ಎಲ್ಲ ಕಡೆಯೂ, ಹಾಗಾಗಿ ಫುಲ್ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ವಾಶ್ ಮಾಡ್ತಾಯಿದ್ದೀನಿ. ಫಿಲ್ಟರು ಆಮೇಲೆ ಫ್ಯಾನು, ಸೊ ಅದು 2 ಫುಲ್ ಜಿಡ್ಡಾಗಿಬಿಟ್ಟಿತ್ತು. ಯಾಕಂದರೆ ಅದು ಕ್ಲೀನ್ ಮಾಡೋದು ಕೈ ನೆಲ್ಕೋದಿಲ್ಲಲ್ಲ, ಹಾಗಾಗಿ ಯಾವಾಗಲಾದರೂ ಒಂದು ಸರಿ ರೇರ್ ಕ್ಲೀನ್ ಮಾಡೋದು. ಹಾಗಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜಿಡ್ಡಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ಕೈಯಿಂದ ಅಂತೂ ಹೋಗೋದಿಲ್ಲ ಅಂದ್ಕೊಂಡು, ಸೊ ಒಂದು ಸ್ಪ್ರೇ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಸ್ಪ್ರೇ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು 2ರಿಂದ 3 ಸ್ಪೂನಷ್ಟು ಸೋಪ್ ಪೌಡರ್ನ ಹಾಕಿ ಯಾವುದಾದ್ರೂ ನಡೆಯುತ್ತೆ. ಆಮೇಲೆ
ಅಡುಗೆ ಸೋಡಾ 1 ಸ್ಪೂನು, ಸೋಪ್ ಪೌಡರ್ 2-3 ಸ್ಪೂನು, ಆಮೇಲೆ ಲಿಂಬೆಹಣ್ಣು ಹಿಂಡಿ ಒಂದು ಸ್ವಲ್ಪ ನೀರು ಹಾಕಿ ಸ್ಪ್ರೇ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಎಂಥ ಗಟ್ಟಿ ಒಂದು ಕಲೆ ಇದ್ರೂ, ಜಿಡ್ಡಿನ ಅಂಶ ಇದ್ರೂ ಕೂಡ ಕಿತ್ಕೊಂಡು ಹೋಗುತ್ತೆ. ಇವಾಗ ಹೊರಗಡೆಯಿಂದ ಆ ಸ್ಪ್ರೇ ಈ ಸ್ಪ್ರೇ ಅಂತ ತರೋದಕ್ಕಿಂತ ಮನೆಯಲ್ಲೇ ಇದನ್ನು ಮಾಡ್ಕೊಳ್ಳೋದು ಬೆಟರು. ಯಾಕಂದರೆ ಇದರಿಂದ ಎಲ್ಲ ಹೋಗುತ್ತೆ. ನೀವು ಯಾವುದೇ ಲಿಕ್ವಿಡ್ ತರಿಸಿದ್ರು ಅಷ್ಟೇ ಅದರಲ್ಲಿ ಸೋಡಾ, ಲೆಮನು ಇದೆಲ್ಲ ಇದ್ದೇ ಇರುತ್ತೆ. ಇದರಿಂದನೇ ಜಿಡ್ಡು ಕಿತ್ಕೊಂಡು ಹೋಗುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಬೇರೆ ಏನೂ ಹಾಕಿರೋದಿಲ್ಲ ಅದರಲ್ಲಿ. ನಾವು ಈ ಥರ ಮನೆಯಲ್ಲೇ ಒಂದು ಸ್ಪ್ರೇ ಬಾಟಲ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ಆರಾಮ್ಸೆ ಮಾಡ್ಬೋದು. ಈ ಥರ ಸ್ಪ್ರೇ ರೆಡಿ ಮಾಡಿಕೊಂಡು ಒಂದು 10-15 ನಿಮಿಷ, ನೀವು ಕ್ಲೀನ್ ಮಾಡೋಕ್ಕಿಂತ 15 ನಿಮಿಷ ಮುಂಚೆ ಸ್ಪ್ರೇ ಮಾಡಿ ಬಿಟ್ಬಿಡಿ. 15 ನಿಮಿಷ ಬಿಟ್ಟ ಮೇಲೆ ಅದೆಲ್ಲ ನೆನೆದಿರುತ್ತೆ. ಆಮೇಲೆ ಕಾತಾ ತೊಗೊಂಡು ತಿಕ್ಕಿದರೆ ಅಥವಾ ಗಟ್ಟಿಯಾಗಿರೋ ಬ್ರಷ್ನ ತೊಗೊಂಡು ತಿಕ್ಕಿದರೆ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಏನು ಅಷ್ಟೊಂದು ರಿಸ್ಕ್ ಅಂತ ಏನು ಅನಿಸೋದಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟಿದಾಗಿದೆ. ಇವಾಗ ಸ್ಪ್ರೇ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ಆಮೇಲೆ ನಾನು ವಾಶ್ ಮಾಡಿದೆ. ಸಖತ್ ಕ್ಲೀನ್ ಆಯಿತು. ಕ್ಲೀನ್ ಮಾಡೋಕ್ಕೇನು ಅಷ್ಟೊಂದು ಟೈಮ್ ಹಿಡಿಲಿಲ್ಲ. ಆಮೇಲೆ ಈಸಿಯಾಗಿ ಕ್ಲೀನ್ ಆಗಿಬಿಡ್ತು. ಈ ಥರ ಎಲ್ಲ ತಿಕ್ಕಬೇಕು ಅಂದರೆ ಮೂಲೆ ಸಣ್ಣದು ಬ್ರಷ್ನ ಯೂಸ್ ಮಾಡಿ, ಸಣ್ಣ ಬ್ರಷು. ನಿಮಗೆ ಈ ಥರ ಬ್ರಷ್ ಇರಲಿಲ್ಲ ಅಂದರೆ ನೀವು ಹಲ್ಲು ತಿಕ್ಕೊಳ್ಳೋದು ಹಳೆ ಬ್ರಷ್ ಇತ್ತು ಅಂದರೆ ಅದನ್ನು ಯೂಸ್ ಮಾಡಿ. ಸಂದಿಲೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫಿಲ್ಟರ್ ಮೇಲೆ ನಾನು ಆಗಲೇ ತೋರಿಸಿದ್ದೆ ಎಷ್ಟು ಹೊಲಸಿತ್ತು ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೂ ಕೂಡ ಒಂದು 20 ಮಿನಿಟ್ಸ್ ಸ್ಪ್ರೇ ಮಾಡಿಬಿಟ್ಟಿದೆ. ನೀಟಾಗಿ ಕ್ಲೀನ್ ಆಯಿತು. ಈ ಒಂದು ಸ್ಪ್ರೇನ ನೀವು ವಿಂಡೋ ಕ್ಲೀನ್ ಮಾಡೋಕ್ಕೆ ಅಥವಾ ಗ್ಯಾಸ್ ಕ್ಲೀನ್ ಮಾಡೋಕ್ಕೆ, ಹಾಗೆ ಗ್ಲಾಸ್ಗಳು ಮಿರರ್ನ ಕ್ಲೀನ್ ಮಾಡೋದಕ್ಕೆ ಎಲ್ಲಕ್ಕೂ ಯೂಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು. ತಿಕ್ಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟೆ ಅಷ್ಟೇ, ಎಷ್ಟು ಕ್ಲೀನಾಗಿ ನೀಟಾಗಿ ಕ್ಲೀನ್ ಆಗಿಬಿಡ್ತು. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಆಮೇಲೆ ಜಿಡ್ಡು ಇರುತ್ತಲ್ವ ಅದು ಹೋಗೋದೇ ಇಲ್ಲ. ನೀವು ಒಂದು ಡ್ರೈ ಇರೋವಾಗಲೇ ಡೈರೆಕ್ಟಾಗಿ ತಿಕ್ಕೋಕ್ಕೋದ್ರೆ ಒಂದೆರಡು ಸರಿ ತಿಕ್ಕಬೇಕು, ಆಮೇಲೆ ಮತ್ತೆ ಇನ್ನೊಂದು ಸರಿ ತಿಕ್ಕಬೇಕು, 3 ಸರಿ ನೀವು ತಿಕ್ಕಿದಾಗ ಕ್ಲೀನ್ ಆಗುತ್ತೆ. ಬಟ್ ಈ ಸ್ಪ್ರೇಯಿಂದ ನೀವು ಒಂದು ಸರ್ತಿ ರಬ್ ಮಾಡಿದರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಮೇಯ್ನಾಗಿ ಇದಕ್ಕೆ ಸುತ್ತಲೂ ನಾನು ಸ್ಪ್ರೇ ಭಾಳ ಮಾಡಿದ್ದೆ. ಯಾಕಂದರೆ ಇಲ್ಲೇ ಜಾಸ್ತಿ ಗೂಡು ಕಟ್ಟಿತ್ತು, ಅದು ಅಂದರೆ ಮರಿ ಹಾಕಿತ್ತು. ಹಾಗಾಗಿ ಅದ್ರ ಹಿಂದೆಯೇ ಇತ್ತು. ಅದಕ್ಕಂತೇಳಿ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ವಾಟರ್ ಫಿಲ್ಟರು ಒಂದು ಸರ್ತಿ ಫುಲ್ ನೀರೆಲ್ಲ ಖಾಲಿ ಮಾಡಿದೆ. ನಳನೆಲ್ಲ ಚಾಲು ಇಟ್ಟು ಖಾಲಿ ಮಾಡಿ ಮತ್ತೆ ಆಮೇಲೆ ಫಿಲ್ಟರ್ ಆನ್ ಮಾಡಿ ಮತ್ತೆ ನೀರು ಖಾಲಿ ಮಾಡಿ ಮತ್ತೆ ಆನ್ ಮಾಡಿದೆ. ಯಾಕಂದರೆ ತೊಳೆಯುವಾಗ ನೀರೇನಾದರೂ ಒಳಗಡೆ ಹೋಗಿರುತ್ತಲ್ಲ, ಹಾಗಾಗಿ. ಅದಾದಮೇಲೆ ಈಚ್ ಕಡೆದೆಲ್ಲ ಸ್ಲ್ಯಾಬೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿಬಿಟ್ಟು ಟೇಬಲೆಲ್ಲ ಕ್ಲೀನ್ ಮಾಡಿದೆ. ಸೊ ಇದು ಸೆಕೆಂಡ್ ಡೇ ಪ್ರೊಸೆಸ್. ಸೊ 3 ದಿನ ಮಾಡಿದ್ದೀನಿ. ಯಾಕಂದರೆ ಕಾಕ್ರೋಚ್ ಸಲುವಾಗಿ ಅಷ್ಟೇ, ಇಲ್ಲಾಂದರೆ ಒಂದೇ ದಿನದಲ್ಲಿ ನಾನು ಮಾಡ್ಕೊಂಡ್ಬಿಡ್ತೀನಿ. ಬಟ್ 3 ದಿನದ್ದು, ಯಾಕಂದರೆ ಕಾಕ್ರೋಚು ಅಲ್ಲಿ ಇಲ್ಲಿ ಮತ್ತೆ ಸಾಮಾನು ಇಟ್ಟಾಗ ಮತ್ತೆ ಹೋಗಿ ಸೇರಿಕೊಳ್ಳುತ್ತೆ. ಅದು ಕಂಪ್ಲೀಟಾಗಿ ಹೋಗಬೇಕಂದ್ರೆ ಈ ಥರ ಮಾಡಲೇಬೇಕು, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ ಫುಲ್ ಕ್ಲೀನ್ ಆದಮೇಲೆ ಇಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಪದೇ ಒಂದು 15 ಡೇಸ್ ಅಥವಾ 1 ಮಂತ್ಗೆ ಒಂದು ಸಾರಿ ಏನಾದರೂ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಕಿಚನೆಲ್ಲ ಫುಲ್ ಕ್ಲೀನ್ ಇರುತ್ತೆ. ನಾನು ರಾತ್ರಿಯೇ ಬಾಂಡೆ ತೊಳೆದಿರ್ತೀನಿ. ಏನೂ ಎಕ್ಸ್ಟ್ರಾ ಏನೋ ಅನ್ನೋದು ಏನೂ ಉಳಿಯೋದಿಲ್ಲ. ಆದರೂ ಕೂಡ ಜಿರಳೆ ಹೆಂಗೆ ಬಂತೋ ಗೊತ್ತಿಲ್ಲ, ಜಾಸ್ತಿ ಆಗಿಬಿಟ್ಟಿತ್ತು. ಇನ್ನು ಫ್ರಿಜ್ ಹತ್ರನೂ ಇದೆ ಅನಿಸುತ್ತೆ, ಮೇ ಬಿ ನೋಡಬೇಕು. ಸೊ ಅದನ್ನು ಕೂಡ ಟ್ರೇ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಸೊ ಇದಿಷ್ಟು ಕ್ಲೀನ್ ಆಯಿತು. ಇವಾಗ ಶೆಲ್ಫ್ ಎಲ್ಲ ತಂದು ಇಡ್ತಾಯಿದ್ದೀನಿ. ಇದು ಟೇಬಲ್ ಬಂದುಬಿಟ್ಟು ಈ ಕಡೆ ಗೋಡೆ ಕಡೆ ಇಟ್ಟಿದ್ದೆ ನಾನು. ಇವಾಗ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಇರಬೇಕು, ನನಗೆ ಚೇಂಜಸ್ ಮಾಡೋಕ್ಕೆ ಇಷ್ಟ. ಹಂಗಾಗಿ ನೋಡೋಣ ಇವಾಗ ಈ ಕಡೆ ಇಟ್ಟು ನೋಡೋಣ, ಕಂಫರ್ಟೇಬಲ್ ಆದರೆ ಇರಲಿ, ಇಲ್ಲಾಂದರೆ ಮತ್ತೆ ಹಾಗೆ ಇಟ್ಟರೆ ಆಯಿತು ಅಂತ ಇಡ್ತಾಯಿದ್ದೀನಿ. ಸೊ ಓಕೆ, ಇವಾಗ ಸೆಟ್ ಆಗಿದೆ, ಅಲ್ಲೇ ಇರಲಿ ಅಂತೇಳಿ ಇಟ್ಕೊಂಡಿದ್ದೀನಿ. ಆ ಟೇಬಲ್ ಇದು ಆ್ಯಕ್ಚುಲಿ ಕಂಪ್ಯೂಟರ್ ಟೇಬಲ್. ಸೊ ಇಲ್ಲಿ ಹಾಕಿದೆ ಅಂದರೆ ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಇಲ್ಲಿ ಯಾವುದೇ ಥರ ಇಟ್ಕೊಳ್ಳೋಕ್ಕೆ ಶೆಲ್ಫ್ ಅದು ಏನೂ ಇರೋದಿಲ್ಲ. ಸೊ ಬೇಕಂದವರು, ಸ್ವಂತ ಮನೆ ಇರೋರು, ಇಲ್ಲೇ ಸ್ಟೇ ಮಾಡೋರು ಫರ್ನಿಚರ್ ಅದೇ ಮಾಡ್ಕೊಂಡಿರ್ತಾರೆ. ಬಟ್ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಹಾಗಾಗಿ ನಾವೇನೂ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಇಲ್ಲೆಲ್ಲ ಕೂಡ ಏನು ಶೆಲ್ಫು ಸಜ್ಜೆ ಥರ ಏನೂ ಇರೋದಿಲ್ಲ. ಅದಕ್ಕೆ ಆ ಕಂಪ್ಯೂಟರ್ ಟೇಬಲು ಇವಾಗ ಯೂಸ್ ಇರಲಿಲ್ಲ. ಹಸ್ಬೆಂಡ್ ಇವಾಗ ಆಫೀಸ್ಗೆ ಹೋಗೋದ್ರಿಂದ ಮನೆಯಲ್ಲೇನೂ ಲ್ಯಾಪ್ಟಾಪ್ ವರ್ಕ್ ಏನೂ ಇರೋದಿಲ್ಲ. ಹಾಗಾಗಿ ಅದನ್ನೇ ನಾನು ಕಿಚನಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ 2 ಬ್ಯಾಗು, ಒಂದು ಸ್ಟಿಕ್ಕರ್ ಹಚ್ಚಿಬಿಟ್ಟು 2 ಬ್ಯಾಗ್ ಹಾಕ್ತಾಯಿದ್ದೀನಲ್ವ. ಈ ಬ್ಯಾಗ್ ಏನಂದರೆ ಒಂದರಲ್ಲಿ ವೆಜಿಟೇಬಲ್ಸ್ ಎಲ್ಲ ತರೋಕ್ಕೆ ಬಟ್ಟೆ ಚೀಲ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಇನ್ನೊಂದರಲ್ಲಿ ಪ್ಲಾಸ್ಟಿಕ್ ಕವರು, ಹಾಲೆಲ್ಲ ತಂದಾಗ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ, ಇವಾಗ ಕಚರ ಎಲ್ಲ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ನಾವು ಸುಮ್ಮನೆ ಮುದ್ದೆ ಮಾಡಿ ಎಲ್ಲರೂ ತುರುಕ್ಬಿಟ್ರೆ ಈ ಜೊಂಡ್ಕ ಜಿರಳೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಆ ಥರ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಹಾಕಿಟ್ರೆ ಅದನ್ನು ಕಡಿಮೆ ಆಗುತ್ತೆ. ಸೊ ಆ ಥರ ಇಟ್ಕೊಂಡಿದ್ದೀನಿ.
ಇನ್ನು ಎಲ್ಲನೂ ರೀಫಿಲ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದೆ ಎಲ್ಲ ಸಂತಿನೂ ತಂದಿಟ್ಟಿತ್ತು, ಬಟ್ ಕವರಿಂದನೇ ಯೂಸ್ ಮಾಡ್ತಾಯಿದ್ದೆ. ಯಾಕಂದರೆ ಒಂದು ಸರ್ತಿ ಕ್ಲೀನ್ ಮಾಡಿ ಆಮೇಲೆ ರೀಫಿಲ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಹಾಗೆ ಇಟ್ಟಿದ್ದೆ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ನಿಮಗೆ ಐ ಥಿಂಕ್ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಆ ಥರ ಲಿಕ್ವಿಡ್ನ ಯೂಸ್ ಮಾಡಿ ಜಿಡ್ಡಿನ ಅಂಶ ಏನೇ ಇದ್ರೂ ಕೂಡ ಆರಾಮ್ಸೆ ಕ್ಲೀನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ಕಿಚನ್ ಮೇಕ್ ಓವರ್ ವೀಡಿಯೋ ಇರುತ್ತೆ. ಇದೇ ವೀಡಿಯೋದಲ್ಲಿ ಹಾಕಬೇಕಂದ್ರೆ ಬಟ್ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಎಡಿಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ವೀಡಿಯೋ ವೇಟ್ ಮಾಡಿ. ತುಂಬ ಚೆನ್ನಾಗಿದೆ ಕಿಚನ್ನು. ಸೊ ಕಿಚನ್ ಕವರ್ಸ್ ಎಲ್ಲ, ಕರ್ಟನ್ಸ್ ಎಲ್ಲ ತರಿಸಿದ್ದೀನಿ, ಪ್ಲ್ಯಾಂಟ್ಸು, ಓಕೆ, ಶೆಲ್ಫು, ಕೆಲವೊಂದು ಐಟಮ್ಸ್ ತರಿಸಿದ್ದೀನಿ. ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ, ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಯಾಕಂದರೆ ನನಗೆ ಕಿಚನ್ಗೆ ಅಂತ ಬಿಟ್ಟು, ಮನೆಗೆ ಅಂತ ಬಿಟ್ಟು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಕಡಿಮೆ ಪ್ರೈಸಲ್ಲೇ ಬೆಸ್ಟ್ ಕ್ವಾಲಿಟಿ ಇರೋ ಒಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಸೊ ವೀಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದು ಸರ್ತಿ ಚೆಕ್ ಮಾಡಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಅನ್ನಿಸ್ತು ಅಂಥೇಳಿ ಒಂದೇ ಒಂದು ಲೈಕ್ ಕೊಡೋದ್ರ ಮುಖಾಂತರ ನನಗೆ ಕಮೆಂಟ್ ಮಾಡಿ, ಓಕೆನಾ. ಸೊ ನಮಗೂ ಕೂಡ ಖುಷಿ ಆಗುತ್ತೆ. ಲೈಕಿಂತ ನಮಗೆ ದುಡ್ಡು ಬರೋದಿಲ್ಲ, ಬಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಒಂದು ಸಿಂಬಲ್ ಅಷ್ಟೇ. ಸೊ ಹಾಗಾಗಿ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇಷ್ಟು ನೀಟಾಗಿ ನನ್ನ ಕಿಚನ್ ಯಾವಾಗಲೂ ಇಷ್ಟೇ ನೀಟಾಗಿರುತ್ತೆ. ಸೊ ಈ ಸರಿ ನಾನು ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತಲೇ ಆ ಥರ ಬಿಟ್ಟಿದ್ದೆ. ಇವಾಗ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ. ಸೊ ಇದರಲ್ಲೆಲ್ಲ ಕೂಡ ಕರ್ಟನ್ ಎಲ್ಲ ಇನ್ನೂ ಹಾಕಬೇಕು, ಇನ್ನೂ ಮೇಕೋವರ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದು. ಸೊ ವೇಟ್ ಮಾಡ್ತಾಯಿರಿ. ತುಂಬಾ ಚೆನ್ನಾಗಾಗಿದೆ ಕಿಚನ್ ಮೇಕವರು. ಐ ಥಿಂಕ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.